ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಲ ಹೆಚ್ಚಳ ಆಯಿತು. ಕಾಂಗ್ರೆಸ್ ಶಾಸಕರ ಜೊತೆ ಲತಾ ಮಲ್ಲಿಕಾರ್ಜುನ್ ಕಾಣಿಸಿಕೊಂಡಿದ್ದಾರೆ. ಪಕ್ಷೇತರರು ಹೋಟೆಲ್ನಿಂದ ಬಸ್ನಲ್ಲಿ ಬರ್ತಾ ಇದ್ದಾರೆ. ಲತಾ ಮಲ್ಲಿಕಾರ್ಜುನ್ ಮೊದಲ ಹಂತದಲ್ಲೇ ಕಾಂಗ್ರೆಸ್ಸಿನ ಪರ ಮತ ಚಲಾಯಿಸುವಂತಹ ಭರವಸೆ. ಹಿಲ್ಟನ್ ಹೋಟೆಲ್ನಿಂದ ಬಸ್ ಹೊರಟಿದೆ. ಈ ಬಸ್ನಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ನೇರವಾಗಿ ವಿಧಾನಸೌಧಕ್ಕೆ ಬರುತ್ತೆ ಈ ಬಸ್. ನಿನ್ನೆ ವಿಧಾನಸೌಧದಿಂದ ನೇರವಾಗಿ ಹಿಲ್ಟನ್ ಹೋಟೆಲ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗಿತ್ತು. ಈಗ ಇಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಶಾಸಕರನ್ನ ಕರೆತರಲಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ರಾಜ್ಯಸಭಾ ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ. ಪಕ್ಷೇತರರು ಇಲ್ಲಿ ನಿರ್ಣಾಯಕ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕರ ಜೊತೆ ಲತಾ ಮಲ್ಲಿಕಾರ್ಜುನ್ ಕಾಣಿಸಿಕೊಂಡಿದ್ದಾರೆ. ಹೋಟೆಲ್ನಿಂದ ಇದೇ ಬಸ್ನಲ್ಲಿ ಬರ್ತಾ ಇದ್ದಾರೆ ಲತಾ ಮಲ್ಲಿಕಾರ್ಜುನ್. ಜನಾರ್ದನ ರೆಡ್ಡಿ ಅವರ ಜೊತೆ ಡಿಕೆಶಿ ಮಾತಾಡಿದ್ದು, ಅನಂತರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿಸಿದ್ದು, ಅದಾದ ನಂತರ ಜನಾರ್ದನ ರೆಡ್ಡಿ ಹೊರಗಡೆ ಬಂದು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಬಹುತೇಕ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಕಡೆನೇ ವಾಲಿದ್ದಾರೆ ಅನ್ನೋದು ಇಲ್ಲಿ ತನಕ ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಆಲ್ಮೋಸ್ಟ್ ಪಕ್ಷೇತರರು ಕಾಂಗ್ರೆಸ್ ಕಡೆಯೇ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಶಾಸಕರೆಲ್ಲರೂ ಕೂಡ ನೇರವಾಗಿ ಹಿಲ್ಟನ್ ಹೋಟೆಲ್ನಿಂದ ವಿಧಾನಸೌಧದ ಕಡೆ ಬರ್ತಾ ಇದ್ದಾರೆ. ಎಸ್, ಲೈವ್ ವಿಜುವಲ್ಸ್ ಅನ್ನ ನಾವೀಗ ನೋಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲ ವಿಧಾನಸೌಧದಲ್ಲಿ ಇರ್ತಾರೆ. ಈಗಾಗಲೇ ಸಮಯದ ಪ್ರಕಾರ ಮತದಾನಕ್ಕೆ ಆರಂಭ ಆಗಿರುವಂತದ್ದು. ಆದ್ರೆ ಮತ ಚಲಾಯಿಸೋದಕ್ಕಿನ್ನೂ ಕೂಡ ಯಾರು ಬಂದಿಲ್ಲ. ಆದ್ರೆ ಈಗಾಗಲೇ ಹೊರಟಿರುವಂತಹ ಕಾಂಗ್ರೆಸ್ನ ಶಾಸಕರು ಜೊತೆಗೆ ಲತಾ ಅವರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ಬಸ್ನಲ್ಲಿ ಕಾಂಗ್ರೆಸ್ ಶಾಸಕರಿರುವಂತಹ ಬಸ್ನಲ್ಲಿದ್ದಾರೆ. 135 ಏನಿತ್ತು ಬಲ ಕಾಂಗ್ರೆಸ್ಗೆ, ಆದ್ರೆ ಒಬ್ಬ ಶಾಸಕರ ನಿಧನದಿಂದಾಗಿ ಆದದ್ದು 134. 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಂಖ್ಯಾಬಲ ಇದೇ ಕಾಂಗ್ರೆಸ್ನ ಬಳಿಯಲ್ಲಿ. ಲತಾ ಅವರ ಬೆಂಬಲ ಕೂಡ ಸಿಕ್ಕಿರುವಂತದ್ದು. ಒಟ್ಟಿಗೆ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಇರುತ್ತೆ ಕಾಂಗ್ರೆಸ್ ಶಾಸಕರಿರುವಂತಹ ಬಸ್. ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. 5 ಗಂಟೆ ಹೊತ್ತಿಗೆ ಹಣೆ ಬರಹ ಬಯಲಾಗತ್ತೆ. ಅದನ್ನು ಬರೆಯೋದಕ್ಕೆ ಈಗಾಗಲೇ ಹೊರಟಿದ್ದಾರೆ ಶಾಸಕರುಗಳು. ಹಿಲ್ಟನ್ ಹೋಟೆಲ್ನಿಂದ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈಗ ಹಿಲ್ಟನ್ ಹೋಟೆಲ್ನಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ವಿಧಾನಸೌಧಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಸಂಜೆ 4 ಗಂಟೆಯ ತನಕ ಮತದಾನ ನಡೆಯುತ್ತೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಈ ಎಲೆಕ್ಷನ್. ಲೋಕಸಭೆ ಚುನಾವಣೆ ಇನ್ನೂ ಕೂಡ ಹತ್ರ ಬರ್ತಾ ಇದೆ, ಇನ್ನು ದೂರದಲ್ಲಿದೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ನಡೀತಾ ಇರುವಂತಹ ರಾಜ್ಯಸಭೆ ಎಲೆಕ್ಷನ್ ಇದೆಯಲ್ಲ, ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ತಮ್ಮ ಶಾಸಕರನ್ನ ತಮ್ಮಲ್ಲೇ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನಗಳನ್ನ 3 ಪಕ್ಷಗಳು ಕೂಡ ಮಾಡಿದೆ. ಬೇರೆ ಪಕ್ಷದಿಂದ ಶಾಸಕರನ್ನ ಸೆಳೆಯೋದಕ್ಕಿಂತ ಜಾಸ್ತಿ ತಮ್ಮ ಪಕ್ಷದ ಶಾಸಕರು ಬೇರೆ ಪಕ್ಷಕ್ಕೆ ಸೆಳೆತಕ್ಕೆ ಒಳಗಾಗದೇ ಇರಲಿ ಅಂತ ಉಳಿಸ್ಕೊಳ್ಳೋದೇ ಬಹಳ ದೊಡ್ಡ ಟಾಸ್ಕ್ ಆಗೋಯ್ತು. ಈಗ ಬಿಜೆಪಿ ದೇ ತಗೊಂಡ್ರೆ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಇವರ ಕತೆ ಏನು ಅಂತ ಬಹಳ ಕುತೂಹಲ ಇದೆ. ಇವರ ನಡೆ ಏನು ಅಂತ. ಶ್ವೇತಾ, ಈಗಾಗಲೇ ರಾಜ್ಯಸಭಾ ಚುನಾವಣೆಯ ಮತದಾನ ಆರಂಭಗೊಂಡಿದೆ. ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂತಹ ಈ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡು ಕುಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸುವ ಮೂಲಕ ಇಡೀ ಚುನಾವಣೆಯ ರಣಕಣ ಒಂದ್ ರೀತಿ ರಂಗೇರಿದೆ. ಹಾಗಾಗಿ ಈ ಬಾರಿ ಮೈತ್ರಿಕೂಟದ ಅಭ್ಯರ್ಥಿಯ ಗೆಲುವಾಗತ್ತಾ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಈಗ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು. ಈಗಿರ್ತಕ್ಕಂಥ ಸಂಖ್ಯಾಬಲದ ಲೆಕ್ಕಾಚಾರದ ಆಧಾರದ ಮೇಲೆ ಕಾಂಗ್ರೆಸ್ಗೆ ಗೆಲ್ಲಿಕ್ಕೆ ಅವಕಾಶ ಇರುವಂತದ್ದು. ಯಾಕಂದ್ರೆ 3 ಅಭ್ಯರ್ಥಿ ಗೆಲ್ಲಿಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇದೆ. ಯಾಕಂದ್ರೆ 134 ಪ್ಲಸ್ 1 ದರ್ಶನ್ ಪುಟ್ಟಣ್ಣ ಬೆಂಬಲ ಮತ್ತು 2 ಪಕ್ಷೇತರು ಜೊತೆಗೆ ಕೆಆರ್ಪಿಪಿಯ ಜನಾರ್ದನ ರೆಡ್ಡಿಯ ಬೆಂಬಲ ಸೇರಿದ ಹಾಗೆ ಸುಮಾರು 138 ಸದಸ್ಯ ಬಲ ಈಗಾಗಲೇ ಸಹಜವಾಗಿ ಕಾಂಗ್ರೆಸ್ಗೆ ಇರುವಂತ ಕಾರಣಕ್ಕಾಗಿ, ಇರುವಂತ ಸನ್ನಿವೇಶ ಕಾಣ್ತಾ ಇರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನು ಗೆಲ್ಲಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ ಅನ್ನುವಂತ ಚರ್ಚೆಗಳು ಇದೆ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಮಾಡಿದೆ. ಈಗ ಮತದಾನ ಆರಂಭಗೊಂಡಿದೆ. ಹಿಲ್ಟನ್ ಹೋಟೆಲ್ ಕಾಂಗ್ರೆಸ್ ಶಾಸಕರು ಈಗ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಡೆ ಬಿಜೆಪಿ ಕೂಡ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್
ವಿಜೇಂದ್ರ, ಕುಮಾರಸ್ವಾಮಿ ಜಂಟಿಯಾಗಿ ಕೂತ್ಕೊಂಡು ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ. ಕೇಂದ್ರ ನಾಯಕರು ಕೊಟ್ಟಿರ್ತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ಯಾರ್ಯಾರು ಯಾರಿಗೆ ಮತವನ್ನು ಹಾಕಬೇಕು ಅಂತಕ್ಕಂಥ ಒಂದು ಸ್ಟ್ರಾಟಜಿಗಳು ಕೂಡ ಮಾಡಿಕೊಂಡಿದ್ದಾರೆ. ಹೆಚ್ಚುವರಿ ಬಿಜೆಪಿಯಲ್ಲಿ ಇರತಕ್ಕಂಥ ಹೆಚ್ಚುವರಿ ಮತಗಳ ಜೊತೆಗೆ ಜೆಡಿಎಸ್ 19 ಮತಗಳನ್ನು ಸೇರಿಸಿಕೊಂಡು ಇತರ ಅಡ್ಡ ಮತದಾನದ ಲಾಭವನ್ನು ಪಡೆದುಕೊಂಡು ಮೈತ್ರಿಕೂಟದ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಒಂದು ರೀತಿ ಸನ್ನಿವೇಶಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮೈತ್ರಿಕೂಟಕ್ಕೆ ಅಂತ ಆಶಾದಾಯಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಕಾಣ್ತಾ ಇಲ್ಲ. ಆದ್ರೂ ಕೂಡ ಕೊನೆಯ ಹಂತದ ಪ್ರಯತ್ನವಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮೈತ್ರಿಕೂಟದ ನಾಯಕರು ಮಾಡ್ತಾ ಇದ್ದಾರೆ. ಸಹಜವಾಗಿ ಬಿಜೆಪಿ ಒಂದು ರೀತಿ ತನ್ನಲ್ಲಿರ್ತಕ್ಕಂಥ ಮತಗಳ ಆಧಾರದ ಮೇಲೆ ಮೊದಲ ಅಭ್ಯರ್ಥಿ ನಾರಾಯಣ ಸಾಹೇಬ್ ಬಾಂಡ್ಗೆ ಅವ್ರನ್ನ ಗೆಲ್ಸ್ಕೊಳ್ತಕ್ಕಂಥ ಎಲ್ಲ ಅವಕಾಶಗಳಿದೆ. ಬಿಜೆಪಿ ಒಂದು ರೀತಿ ಅದನ್ನ ಗೆಲ್ಸ್ಕೊಳ್ಳುತ್ತೆ. ಆದ್ರೆ ಹೆಚ್ಚುವರಿ ಮತಗಳನ್ನ ಏನು ಜೆಡಿಎಸ್ ಅಭ್ಯರ್ಥಿ ಕೊಡಬೇಕಾಗಿತ್ತು ಆ ಜೆಡಿಎಸ್ ಅಭ್ಯರ್ಥಿಗೆ ಕೊಟ್ಟಾಗ ಆಗ್ತಕ್ಕಂಥ ರಾಜಕೀಯ ಪರಿಣಾಮಗಳು ಏನಾಗಿರುತ್ತೆ ಅಂತಕ್ಕಂಥ ಸಹಜವಾಗಿರುವಂತಹ ಆತಂಕದಲ್ಲಿ ಬಿಜೆಪಿ ಕೂಡ ಇದೆ. ಯಾಕಂದ್ರೆ ಈ ಬಾರಿ ಏನಾದರೂ ಕೂಡ ಬಿಜೆಪಿ ತನ್ನ ಮತವನ್ನ ಜೆಡಿಎಸ್ ಕೊಟ್ಟು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಆಗಿರುವಂತಹ ಕುಪೇಂದ್ರ ರೆಡ್ಡಿ ಗೆಲ್ಲದೆ ಇದ್ರೆ ಅದು ಎಲ್ಲ ಒಂದ್ ಕಡೆ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಮಟ್ಟದ ಸೋಲಾಗತ್ತೆ. ಈ ಸೋಲು ಸಹಜವಾಗಿ ರಾಜಕೀಯ ವಲಯದ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗತ್ತೆ. ಯಾಕಂದ್ರೆ ಮೊನ್ನೆಯಷ್ಟೇ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿಕೂಟದ ಅಭ್ಯರ್ಥಿ ಕಣಕ್ಕಿಳಿದಿದ್ರು, ಮೈತ್ರಿಕೂಟ ಅಭ್ಯರ್ಥಿ ಸೋತಿದ್ದಾರೆ. ಹಾಗಾಗಿ ಈ ಅಭ್ಯರ್ಥಿನೂ ಕೂಡ ಸೋತರೆ ಸಹಜವಾಗಿ ಮೈತ್ರಿಕೂಟದ ಒಟ್ಟಾರೆ ರಾಜಕೀಯ ಲೆಕ್ಕಾಚಾರ ಏನಂತಕ್ಕಂಥದ್ದು ಸಹಜವಾಗಿ ಒಂದು ವಾಗ್ದಾಳಿಗೆ ಪೂರಕವಾಗಿರ್ತಕ್ಕಂಥ ಸಬ್ಜೆಕ್ಟ್ ಆಗುತ್ತೆ. ಹಾಗಾಗಿ ಮೈತ್ರಿಕೂಟದ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನ ಈಗಾಗಲೇ ವಿಧಾನಸೌಧ ಮೊದಲ ಮಾಡಿಯಲ್ಲಿ ಮುಂದುವರೆದಿದೆ. ಆದ್ರೆ ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ ಸ್ಟ್ರಾಟಜಿಗಳನ್ನ ಮಾಡಿ ಹೇಗೋ ಅಡ್ಡ ಮತದಾನ ಹಾಕಿಸಿ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನ ಮೈತ್ರಿ ಪಡೆಯಿಂದ ಆಗ್ತಾ ಇದೆ ನಿಜ. ಆದ್ರೆ ಕಾಂಗ್ರೆಸ್ನ ವಿಚಾರಕ್ಕೆ ನಾವು ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನ ಶಾಸಕರು ಯಾಕೆ ಈಗ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗ್ತಾರೆ? ಈಗ ಯಾಕೆ ಅಡ್ಡ ಮತದಾನ ಮಾಡೋದಕ್ಕೆ ಮುಂದಾಗ್ತಾರೆ? ಆಲ್ರೆಡಿ ಈಗ ಅವರು ಗೆದ್ದಿರುವಂತಹ ಪಕ್ಷದಲ್ಲಿ ಸರ್ಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಗ ಅಡ್ಡ ಮತದಾನ ಮಾಡಿದ್ರೆ ಅವರ ಭವಿಷ್ಯಕ್ಕೂ ಕೂಡ ಅದು ಧಕ್ಕೆನೆ. ಹಾಗಾಗಿ ಅಂತ ಹೆಜ್ಜೆ ಇಡ್ತಾರೆ ಅಂತ ಅನ್ಸುತ್ತಾ? ಎಸ್, ರಾಜ್ಯಸಭಾ ಚುನಾವಣೆ ಸಹಜವಾಗಿ ಆಡಳಿತಾರೂಢ ಯಾವ ಪಕ್ಷ ಇರುತ್ತೋ ಆ ಪಕ್ಷಕ್ಕೆ ಪೂರಕವಾಗಿರ್ತಕ್ಕಂಥ ಫಲಿತಾಂಶಕ್ಕೆ ಹತ್ತಿರವಾಗಿರುತ್ತೆ. ಕೆಲವೊಂದಷ್ಟು ಅಡ್ಡ ಮತದಾನ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸೋತಿರ್ತಕ್ಕಂಥ ಉದಾಹರಣೆ ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಇದೆ. ಆ ಕಾರಣಕ್ಕಾಗಿ ರಾಜ್ಯಸಭಾ ಚುನಾವಣೆ ಅಂದ ತಕ್ಷಣ ಯಾವುದೇ ರೀತಿಯ ಫಲಿತಾಂಶಗಳು ಉಲ್ಟಾ ಪಲ್ಟಾ ಆಗಬಹುದು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿದ್ಯಮಾನ ಕರ್ನಾಟಕದಲ್ಲಿ ನಡೆದಿರುವಂತಹ ಕಾರಣಕ್ಕಾಗಿ ಈ ಬಾರಿಯ ಚುನಾವಣೆಯನ್ನು ಕೂಡ ಕಾಂಗ್ರೆಸ್ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಆದರೆ ಇರ್ತಕ್ಕಂಥ ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ ಗೆಲ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಯಾವುದೇ ಕಡೆಗೂ ಅಡ್ಡ ಮತದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದಾಗಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ್ದೆ ಆದ್ರೆ ಪರಿಣಾಮಗಳು ಅತ್ಯಂತ ಗಂಭೀರವಾಗಿರುತ್ತೆ. ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ಸ್ಪೀಕರ್ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಕೊಡ್ತಕ್ಕಂಥ ದೂರನ್ನ ಸ್ಪೀಕರ್ ತಕ್ಷಣದಲ್ಲಿ ಅದಕ್ಕೆ ಕಾರ್ಯಗತಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಅನರ್ಹತೆಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ಸಹಜವಾಗಿಯೇ ಒಂದು ಫಲಿತಾಂಶಗಳು ನೆಗೆಟಿವ್ ಆಗುತ್ತೆ. ನಾವು ಗಮನಿಸಬಹುದು, ಈಗ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಈಗ ಒಂದು ಮತದಾನಕ್ಕೆ ಹೋಗ್ತಾ ಇರೋದು ಗಮನಿಸಬಹುದು. ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಇರ್ಬೋದು, ಗೋಪಾಲಯ್ಯ ಇರ್ಬೋದು, ಸೊ ಸೇರಿದಾಗ ಅಂದ್ರೆ ಏನು ಬಿಜೆಪಿಯ ಎಲ್ಲ ಶಾಸಕರು ಕೂಡ ಮತದಾನ ಕೇಂದ್ರ ತೆರಳುತ್ತಾ ಇದ್ದಾರೆ. ಮತದಾನ ಕೇಂದ್ರಕ್ಕೆ ಹೋಗಿ ಮತವನ್ನು ಚಲಾಯಿಸಲಿಕ್ಕೆ ಈಗ ಎಲ್ಲ ಮುಂದಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ 106 ವಿಧಾನಸೌಧ ಮೊದಲ ಮೋಡಿಯಲ್ಲಿ ಇರ್ತಕ್ಕಂಥ 106 ನಲ್ಲಿ ಇರ್ತಕ್ಕಂಥ ಮತಕೇಂದ್ರಕ್ಕೆ ಹೋಗಿ ತೆರಳುತ್ತಾ ಇದ್ದಾರೆ. ಆಗ ಜ್ಞಾನೇಂದ್ರ ಸೇರಿದಾಗೆ ಬಿಜೆಪಿಯ ಮೊದಲ ಲಿಸ್ಟ್ ಅಲ್ಲಿ ಅಂದ್ರೆ ಬಿಜೆಪಿಯ ಏನು ಮೊದಲ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಶಾಸಕರುಗಳು ಮತ ಹಾಕಲಿಕ್ಕೆ ಈಗ ತಾನೇ ತೆರಳಿದ್ದಾರೆ. ಹಾಗಾಗಿ ಏನು ರಾಜ್ಯಸಭಾ ಚುನಾವಣೆಯ ಸಹಜವಾಗಿರ್ತಕ್ಕಂಥ ಒಂದು ಈಗ ರಂಗೇರ್ತಾ ಇದೆ. ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಅಂದ್ರೆ ಮೊದಲ 46 ಜನ ಯಾರ್ಯಾರು ವೋಟ್ ಹಾಕಬೇಕು ಅಂತ ಲೀಸ್ಟ್ ಮಾಡಿತ್ತು ಆ ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಶಾಸಕರುಗಳು ವೋಟ್ ಹಾಕಲಿಕ್ಕೆ ತೆರಳಿದ್ದಾರೆ. ಈಗ ರಾಜ್ಯಸಭಾ ಚುನಾವಣೆಯ ರಣಕಣ ಒಂದ್ ರೀತಿ ರಂಗೇರ್ತಾ ಇದೆ. ಪ್ರತಿಮಾ. ಓಕೆ ಆನಂದ್, ಈಗ ರಾಜ್ಯಸಭೆ ಚುನಾವಣೆಯ ಈ ಹಿಂದಿನ ಹಿಸ್ಟ್ರಿಯನ್ನೇ ತಗೊಂಡ್ರೆ ಈಗ ಇವತ್ತಿನ ನಾವು ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಬಹುತೇಕ ರಿಸಲ್ಟ್ ಏನಾಗಬಹುದು ಅನ್ನೋದು ಒಂದು ಹಂತಕ್ಕೆ ಲೆಕ್ಕಾಚಾರ ಹಾಕಬಹುದು. ಆದ್ರೆ ಈ ಹಿಂದಿನ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಂತಹ ಒಂದು ಡ್ರಾಸ್ಟಿಕ್ ಚೇಂಜಸ್ ಏನಾದ್ರೂ ಆಗಬಹುದು ಕೊನೆ ಕ್ಷಣದಲ್ಲಿ ಅಂತ ಅನ್ಸುತ್ತಾ ಇವತ್ತಿನ ಈ ಎಲೆಕ್ಷನ್ ನಲ್ಲಿ? ಎಸ್, ಈ ಸದ್ಯದ ಈಗ ಕ್ಷಣದ ಒಂದು ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಆ ಥರದ ಒಂದು ಅಡ್ಡ ಮತದಾನ ಮಾಡ್ತಕ್ಕಂಥ ಸಾಧ್ಯತೆಗಳು ಕಾಂಗ್ರೆಸ್ ಕಡೆಯಿಂದ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತೇ ಇದೆ. ಯಾಕೆಂತಂದ್ರೆ ನಾನೀಗಾಗಲೇ ಹೇಳಿದಾಗೆ ಸ್ಪೀಕರ್ UT ಖಾದರ್ ಅವರು ಕಾಂಗ್ರೆಸ್ನವರಾಗಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ನ ಅಡ್ಡ ಮತದಾನ ಆದರೆ ಕಾಂಗ್ರೆಸ್ನ ಏಜೆಂಟ್ ಆಗಿರ್ತಕ್ಕಂಥ DK ಶಿವಕುಮಾರ್ ಕೊಡ್ತಕ್ಕಂಥ ಏನು ಅನರ್ಹತಾ ದೂರು ಇರ್ತದೆ ಆ ದೂರು ತಕ್ಷಣದಲ್ಲಿ ಆಕ್ಟ್ ಆಗುತ್ತೆ.
ಸೊ ಹಾಗಾದಾಗ ಸಹಜವಾಗಿ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕ ಅನರ್ಹರಾಗ್ತಕ್ಕಂಥ ಅವಕಾಶಗಳು ಶೀಘ್ರವೇ ಆಗುತ್ತೆ. ಸೊ ಹಾಗಾಗಿ ಅಡ್ಡ ಮತದಾನ ಆಗಿ ಅನರ್ಹತ ಆದ ನಂತರದಲ್ಲಿ ಆ ಶಾಸಕ ಅನುಭವಿಸಬೇಕಾಗಿರ್ತಕ್ಕಂಥ ರಾಜಕೀಯ ಯಾತನೆಗಳನ್ನ ಲೆಕ್ಕಾಚಾರ ಹಾಕಿದ್ರೆ ಕಾಂಗ್ರೆಸ್ನ ಯಾವುದೇ ಶಾಸಕರು ಅಡ್ಡ ಮತದಾನ ಮಾಡ್ಲಿಕ್ಕೆ ಮುಂದಾಗೋದಿಲ್ಲ. ಆದ್ರೆ ಇದು ಬಿಜೆಪಿಯಲ್ಲಿ ಏನಾದರೂ ಅಡ್ಡ ಮತದಾನ ಆದ್ರೆ ಇದು ಉಲ್ಟಾ ಆಗತ್ತೆ. ಯಾಕಂದ್ರೆ ಬಿಜೆಪಿಯ ಶಾಸಕ ಅಡ್ಡ ಮತದಾನ ಮಾಡಿದ್ದೆ ಆದ್ರೆ ಈ ಸಂಬಂಧಪಟ್ಟಾಗೆ ಬಿಜೆಪಿ ಕೊಡ್ತಕ್ಕಂಥ ಅನರ್ಹತೆ ದೂರ ಏನಿರ್ತದೆ ಆ ದೂರಿಗೆ ಸ್ಪೀಕರ್ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಒಂದಷ್ಟು ವಿಳಂಬ ಆಗತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಯಾಕಂತಂದ್ರೆ ಈಗಾಗಲೇ ನಾವು ಈ ಹಿಂದೆಯೂ ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ಚಲರಾಜ ಸ್ವಾಮಿ, ಜಮೀರ್ ಅಹಮದ್, ಗೋಪಾಲಯ್ಯ, ಭೀಮಾ ನಾಯಕ್ ಹೀಗೆ ಸೇರಿದ 7 ಜನ ಏನು JDS ನ ಶಾಸಕರು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ JDS ನ ಏಜೆಂಟ್ ಆಗಿದ್ದಂತ ರೇವಣ್ಣ ಅವರು ಕೊಟ್ಟಂತ ದೂರಿಗೆ ಅಂದು ಸ್ಪೀಕರ್ ಆಗಿದ್ದಂಥವರು ಆ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗದೆ ಆ ವಿಧಾನಸಭೆ ಅವಧಿಯೇ ಮುಕ್ತಾಯಗೊಂಡು ಇನ್ನೊಂದು ಸಮ್ಮಿಶ್ರ ಸರ್ಕಾರ ಬಿಜೆಪಿ ಸರ್ಕಾರ ಮುಕ್ತಾಯ ಆಗಿ ಮತ್ತೊಂದು ಸರ್ಕಾರ ಬಂದಿರತಕ್ಕಂಥ ಉದಾಹರಣೆ ನಮ್ಮ ಮುಂದಿದೆ. ಹಾಗಾಗಿ ಯಾವ ಪಕ್ಷ ಕೊಡ್ತಕ್ಕಂಥ ಅನರ್ಹತಾ ದೂರುಗಳು ಎಷ್ಟು ತಕ್ಷಣದಲ್ಲಿ ಆಗತ್ತೆ ಅಂತಕ್ಕದ್ದು ಕೂಡ ಬಹಳ ಪ್ರಮುಖ ಆಗತ್ತೆ. ಓಕೆ ಆನಂದ್, ಈಗ ಬಿಜೆಪಿಯಲ್ಲಿ ಒಂದಿಬ್ರು ಇದ್ದಾರೆ, ದೇಹ ಇಲ್ಲಿದೆ, ಆತ್ಮ ಮಾತ್ರ ಕಾಂಗ್ರೆಸ್ ನಲ್ಲಿದೆ. ಸೊ ಅಂತವ್ರೇನಾದ್ರೂ ಈಗ ಅಡ್ಡ ಮತದಾನ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಭವಿಷ್ಯದ ಆತಂಕ ಇರೋದಿಲ್ಲ, ಹಾಗಾದ್ರೆ ಚಾನ್ಸಸ್ ತುಂಬಾ ಇರುತ್ತೆ. ಎಸ್, ಅನರ್ಹತೆಯ ಒಂದು ರೀತಿ ತೂಗತ್ತೆ ಅವ್ರ ಮೇಲೆ ಇದ್ದೇ ಇರುತ್ತೆ. ಯಾಕಂದ್ರೆ ಬಿಜೆಪಿಯ ಏನು ಶಾಸಕರುಗಳು ಸಹಜವಾಗಿ ಅಂದ್ರೆ ಇಬ್ಬರು ಶಾಸಕರುಗಳು ಅವ್ರೇನಾದ್ರೂ ಕೂಡ ಅಡ್ಡ ಮತದಾನ ಮಾಡಿದ್ದೆ ಆದ್ರೆ ಅವ್ರ ವಿರುದ್ಧ ಬರ್ತಕ್ಕಂಥ ದೂರ ಏನಿರುತ್ತೆ ಆ ದೂರಿನ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಎಷ್ಟು ಕಾಲಾವಧಿಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ನಾವೀಗಾಗಲೇ ಸುಪ್ರೀಂ ಕೋರ್ಟ್ ಬಳಿ ಇರತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳಲ್ಲಿ, ಮಹಾರಾಷ್ಟ್ರದ ಪ್ರಕರಣಗಳಲ್ಲಿ ಸ್ಪೀಕರ್ ಅವರಿಗೆ ಈ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಗೊಳಿಸಿ ಅಂತಕ್ಕಂಥ ಒಂದು ಡೈರೆಕ್ಷನ್ಗಳನ್ನು ಸುಪ್ರೀಂ ಕೋರ್ಟ್ ಕೊಡುವ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಏನು ಟೋಟಲ್ ಕಾನೂನು ಪ್ರಕ್ರಿಯೆ ಏನಿದೆ ಅದಷ್ಟು ತುಂಬಾ ವಿಳಂಬ ಆಗಿತ್ತು. ಅಂದ್ರೆ ಈಗ ಸ್ಪೀಕರ್ ಅವರಿಗೆ ದೂರು ಕೊಟ್ಟ ನಂತರ ಸ್ಪೀಕರ್ ಅವರು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ವಿಳಂಬ ಮಾಡಿದಾಗ ಅದನ್ನು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಬಗ್ಗೆ ವಿಚಾರಣೆಗಳು ನಡೆದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದು ಆವಾಗ ಸ್ಪೀಕರ್ ಅವರು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಅವರು ತೆಗೆದುಕೊಳ್ಳುವ ಸಮಯ ಇವೆಲ್ಲವೂ ಕೂಡ ಆಡಳಿತಾತ್ಮಕವಾಗಿ ಬಹಳ ಚರ್ಚೆ ಆಗ್ತಕ್ಕಂಥ ವಿಚಾರ. ಹಾಗಾಗಿ ಬಿಜೆಪಿಯವರು ಅಡ್ಡ ಮತದಾನ ಮಾಡಿದ್ರೆ ಇದು ಬೇರೆ ಆಗತ್ತೆ, ಕಾಂಗ್ರೆಸ್ ಅಡ್ಡ ಮತದಾನ ಮಾಡಿದ್ರೆ ಅದು ಪರಿಣಾಮಗಳು ಬೇರೆ ಸ್ವರೂಪದಲ್ಲಿ ಇರ್ತದೆ. ರೈಟ್, ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲವೂ ಕೂಡ ನಮ್ಮೆದುರಿಗಿರುತ್ತೆ. ಆನಂದ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ಇನ್ನಷ್ಟು ಡೀಟೇಲ್ಸ್ ಪಡೆಯೋದಕ್ಕೆ. 5 ಭವಿಷ್ಯ ಇವತ್ತೇ ನಿರ್ಧಾರ ಆಗತ್ತೆ. ಮತ್ತೊಂದು ಬಸ್ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಬಿಜೆಪಿಯ ಶಾಸಕರುಗಳು ಬಂದಿದ್ದಾರೆ, ಕಾಂಗ್ರೆಸ್ ಶಾಸಕರು ವಿಧಾನಸೌಧದತ್ತ ತೆರಳುತ್ತಾ ಇದ್ದಾರೆ. ಮತ್ತೊಂದು ಬಸ್ನಲ್ಲಿ ತೆರಳೋದಕ್ಕೆ ಸಜ್ಜಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಲ್ಲಿ ಮತದಾನ ಶುರುವಾಗುತ್ತೆ. ಏನಾಗುತ್ತೆ, ನಂಬರ್ ಗೇಮ್ನಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು, ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.